ಕಾಲ ಬಹಳ ಸೂಕ್ಷ್ಮ ಐತೆ. ನಾವೇ ಕೇಳಿ ಬಿಡಿಸ್ಕೋಬೇಕು. ಹುಟ್ಟಿದ ಪ್ರತಿಯೊಬ್ಬ ಗಂಡಸಿನ ಮೇಲೆ ಇಬ್ಬರು ಕೈ ಆಡಿಸ್ತಾರೆ. ಒಬ್ಬರು ಹೆತ್ತ ತಾಯಿ, ಇನ್ನೊಬ್ಬರು ಹೆಂಡತಿ. ವ್ಯತ್ಯಾಸ ಇಷ್ಟೇ, ತಾಯಿ ತಲೆ ಮೇಲೆ ಕೈ ಆಡಿಸಿದ್ರೆ ಕೂದಲು ಬರ್ತಾವ, ನಾನೇನು ಹೇಳಿಲ್ಲ, ನೀವೇನಾಗ್ತೀರಿ. ಇಲ್ಲೊಂದು 8-10 ಮಂದಿ ಮುಂದೆ ಕುಂತವ್ರ ಕೂದಲು ತಲೆ ನೋಡಿದ್ರೆ ಇಡೀ ಊರು ಮಂದಿ ತಲೆ ಮೇಲೆ ಕೈ ಆಡಿಸ್ಯಾರ ಅನ್ಸುತ್ತ. ನಮ್ಮ ಮಂದಿ ಬಲು ಜಲ್ದಿ ಸಂಬಂಧ ಬೆಳೆಸಿ ಬಿಡ್ತಾರ. ಈಗ ಯಾರು ಕೂನೆಲ್ಲ ಗೊತ್ತಿಲ್ಲ, ಬಾ ಮಾವ ಅಂದ. ನಾನ್ಯಾರು ಆತ ಯಾರು ಗೊತ್ತಿಲ್ಲ. ಮ್ಯಾಗ ಹತ್ತಕತ್ತೀನಿ, 8 ಹುಡುಗರು ನನ್ನ ನೋಡಿ ಕೂಗಿದ್ರು, ಬಂದರು ಬಂದರು. ಇನ್ನೊಂದ್ಸಲ ಬಂದರು ಬಂದರು. ಬಾವು ಬಂದರು. ಯಾವ ಬಾವಾಗಿ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ. ನಾನು ಹಂಗ ಒಂದ್ಸಲ ಅಲ್ರಿ ಶಾಣ್ಯರ್ ನಗಿಸ್ಬಾರ್ದ್ರಿ, ಹುಚ್ಚೂರು ನಗಿಸ್ಬೇಕು ಅಂದ್ರು. ಹುಚ್ಚೂರ್ನಲ್ಲಿ ನಗಿಸ್ಬೇಕ್ರಿ, ನಮ್ಮ ಕೈಲಿ ಆಗೋದಿಲ್ಲ ಅಂದೆ. ಧಾರವಾಡ ಹುಚ್ಚಾಸ್ಪತ್ರೆಗೆ ಬರ್ರಿ ಅಂದ್ರು. ನಕ್ರ ಹೊರಗೆ ಬಿಡ್ತೀವಿ, ನಗ್ಲಿಕ್ಕಂದ್ರೆ ಅವ್ರ ಜೊತೆಗಿರೋ ಅಂತೀರಿ ಅಂದ್ರು. ಇಂಥದ್ದು ಅದೊಂದು ಚಾಲೆಂಜ್ ನೋಡಿಬಿಡಮ್ಮ ಅಂತ ಧಾರವಾಡ ಹುಚ್ಚಾಸ್ಪತ್ರೆ ಕಾರ್ಯಕ್ರಮ ಮಾಡಕತ್ತಿದ್ದೆ. ಒಬ್ಬ ಹುಚ್ಚ ಬಂದು ಡಾಕ್ಟರ್ ಕಿವಿಯಾಗ ಏನೋ ಹೇಳಿದ. ನಾನು ಡಾಕ್ಟರ್ ಏನಂದ್ರಿ ಅಂದೆ. ನೀವು ಕೇಳಿಸ್ಕೊಬಾಡ್ಬಿಡ್ರಿ ಹೋಲಿ ಅಂದ್ರು. ಮತ್ತೆ ಒಂದು ಸ್ವಲ್ಪ ಹೊತ್ತಾಗಿತ್ತು, ಮತ್ತೆ ಮಾಡಕತ್ತಿದ್ದೆ. ಮತ್ತೆ ಬಂದ ಡಾಕ್ಟರ್ ಕಿವಿಯಾಗ ಏನು ಹೇಳಿದ. ಏನು ಹೇಳ್ತೀನಿ ರೀ ಅಂದೆ. ನೀವು ತಲೆ ಕಡ್ಸೋಬೇಡ್ರಿ ಸರ್, ಸುಮ್ಮನೆ ನೀವು ಮಾತಾಡ್ರಿ ಅನ್ನ. ಅವ 3ನೇ ಸಲ ಎದ್ದು ಬರ್ತಿದ್ದ, ಕೈ ಹಿಡಿದ್ಬಿಟ್ಟು ನಾನು. ಹುಡುಗಾಟ ಚೆನ್ನಿ ನಾನು. ಏನು ಹೇಳ್ತೀನಿ ನನಗೆ ಹೇಳಲ್ಲ ನೀನು, ಅವ್ರಿಗೇನು ಹೇಳ್ತಿದ್ದೆ ಅಂದೆ. ಅವ್ರು ಒಂದ ಮಾತು ಹೇಳಿದವ, ನಿನ್ನಂತವನು ಹೊರಗೆ ಬಿಟ್ಟಾರ, ನಮ್ಮನೊಳಗೆ ಹಾಕ್ಯಾರ ನೋಡ್ರಿ ಅಂದು. ವಿಚಿತ್ರ ಅನ್ಸ್ಬಿಟ್ಟು ಡಾಕ್ಟರ್ ನೋಡಿ ಅಂದ. ಈಗ ನಾನು ಮಿಮಿಕ್ರಿ ಪಂಬಕ್ರಿ ಮಾಡೋದಕ್ಕೆ ನಾನು ಅವ್ನ ಕಡೆ ಹುಚ್ಕೊಂಡಂಗೆ ಆಗ್ಬಿಟ್ಟೀನಿ ರೀ. ಈಗ ಮಾತು ಭಾರಿ ಚಂದ ಮಾತಾಡ್ತಿದ್ದ ನೋಡ್ಬೇಕು. ನಾನು ಜಯದೇವ್ ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ, ಗಂಗಾವತಿ ಬರ್ತಿದ್ದೆ. ನಮ್ಮ ಫ್ರೆಂಡ್ ಒಬ್ಬ ಸ್ಟಂಟ್ ಹಾಕ್ಸ್ಕೊಂಡ್ಬಿಟ್ಟಾನ ಪಾಪ. ಅವ ಹೋಗಿ ಏನಂದ, ದೋಸ್ತ ನೀವೊಂದು ಕೆಲಸ ಮಾಡು, ನಮ್ಮ ಮನೆ ಕೆಲಸದಾಳ ಬಸಪ್ಪ ಅಂತಾನ, ಅತ್ ಹೋಗಿ ಹೇಳು ಯಜಮಾನ್ರಿಗೆ ಸ್ಟಂಟ್ ಹಾಕ್ಯಾರಂತ. ನಾ ಹೋದೆ, ಬಸಪ್ಪ ಅಂದೆ. ಅಪ್ಪ ಏನಪ್ಪ ಇಲ್ಲಿ ಬಂದಿಲ್ಲ ಅಂದ. ನಿಮ್ಗೊಂದು ವಿಷಯ ಗೊತ್ತಾನಂದೆ. ಏನು? ನಿಮ್ಮ ಸಾವುಕಾರ ಸ್ಟಂಟ್ ಹಾಕ್ಸ್ಯಾರ ಅಂದೆ. ಏಸ್ ಅಂದೆ. 2 ಇದ್ದತಪ್ಪ ಏಸರ್ ಹಾಕ್ಸಿ ಅಂತಾನ, ನಾವು ಬಡವ್ರು ಹಾಕ್ಸಣಕ್ ಆಗುತ್ತಾನ ಅಂದ. ಅದು ಮನಸ್ಸು ಮಾಡಿ ಇನ್ನೇ 2 ಹಾಕ್ಸಬಹುದು, ಅಷ್ಟು ರೊಕ್ಕದ ತಲೆ ಅಂದ. ನನಗಿದು ಸ್ಟಂಟ್ ಅಂದ್ರೆ ಗೊತ್ತಿದ್ದಂಗೆ ಇಲ್ಲ ಬಿಡೋದಕ್ಕೆ ಅಂದ್ಕೊಂಡು ಅಷ್ಟ್ರಾಗ ಅವಂದ ಫೋನ್ ಬಂತು. ಅವ್ರ ಮಗ ಮಾತಾಡಿದ, ಅಪ್ಪ ಕೋಮಕ್ಕೆ ಹೋಗ್ಯಾನ್ರಿ ಅಂದ. ತಡಿ ಬಸಣ್ಣ ಅಂದೆ. ಏನು? ನಿಮ್ಮ ಸಾವುಕಾರ ಕೋಮಕ್ಕೆ ಹೋಗ್ಯಾನ ನೋಡಂದೆ. ನಾ ಹೇಳಿಲ್ಲ, ಇದ್ದತ್ರಿ ರೊಕ್ಕದ ಎಲ್ಲಿಗಾರ ಹೋಗ್ತಾನ. ಹೋದ ವರ್ಷ ಇದೇ ಜಾತ್ರೆ ಟೈಮಿಗೆ ಅಮೆರಿಕ ಹೋಗಿದ್ದತ್ತ. ಇವ್ ಕೋಮಕ್ಕೆ ಹೋಗ್ಯಾನ ನೋಡ್ರಿ, ಹೊಸ ಹೊಸ ದೇಶ ಹುಡುಕ್ತಾನ್ರಿ ಅವನಂದ. ಆ ಕೋಮ ಅಂದ್ರೆ ಗೊತ್ತಿಲ್ರಿ ಪಾಪ ಅದಕ್ಕ. ಕೋಮಕ್ಕೆ ಹೋಗ್ಯಾರಂದ್ರೂ ಅದು ರೊಕ್ಕದ ಎಲ್ಲಿ ಬಂತಲ್ಲಿ ಹೋಗ್ತಾನ್ರಿ ಅಂತಾನ. ಇಷ್ಟ ಅನ್ನೋದ್ರಾಗ ಮತ್ತೆ ರಾತ್ರಿ ಊಟ ಮಾಡಿ ಮಲ್ಗಕ್ಕ ಒಂದು ಫೋನ್ ಬಂತು. ಅಲ್ಲೇ ಬಗಲಾಗ ನಮ್ಮ ಹಳ್ಳಿ ಬಸಪಟ್ನ, ಅಲ್ಲಿಂದ. ಸರ್ ಎಲ್ಲಿದ್ರಿ ಅಂದ. ಮನೆಯಾಗಿದ್ದೀನಿ ರೀ, ಸ್ವಲ್ಪ ಬರ್ತೀರೇನೋ ಅಂದ. ಎಲ್ಲಿಗೆ? ನಮ್ಮೂರಿಗೆ ಅಂದ. ಎದಕ್ಕ? ನಮ್ಮ ಮಾವು ಹಾವು ಕಡ್ದೈತೆ ಅಂದ. ನಿಮ್ಮ ಮಾವು ಹಾವು ಕಡ್ದ್ರೆ ನಂದೇನು ಕೆಲಸ ಅಲ್ಲಿ ಅಂದೆ. ದವಾಖಾನೆಗೆ ಹೋಗ್ಬೇಕಪ್ಪ ಅಂತ. ಇಲ್ರಿ ಡಾಕ್ಟರ್ ತೋರಿಸೇ ಬಂದ್ವಿ, ಅದು ಮಕ್ಕಂಬಿಟ್ರೆ ನಿಶೆ ನೆತ್ತಿಗೆ ಇರುತ್ತ, ಮಾತಾಡ್ಕೊಂತಿರ್ಬೇಕು, ನೀವು ಬರ್ರಿ ಅಂದ. ಎಷ್ಟೊತ್ತ ಮಾತಾಡ್ಬೇಕು ಅಂದೆ. ಮುಂಜಾನೆ 6 ತನಕ ರೀ ಅಂದ. ಮುಂಜಾನೆ 6 ತನಕ ಮಾತಾಡಿದ್ರೆ ಮಾವು ಉಳಿತಾನ? ನಾನು ಹೋಗ್ತಪ್ಪ ಅಂದ. ಅವನು ಒಂದೇ ಮಾತು, ಯಾರು ಹೋದ್ರೆ ನಮ್ಗೇನ್ರಿ ನಮ್ಮ ಮಾವು ಉಳಿಬೇಕು ಅಂದ. ಅವ್ರ ಮಾವನ ಮಾತಾಡ್ಸಕ್ಕೆ ಇನ್ನೊಬ್ಬ ಸೈಕಲ್ ತಗೊಂಬಂದ. ಸೈಕಲ್ ತಗೊಂಡು ಅವ್ರ ಮಾವನ್ ಎಲ್ಲಿ ಹಾಕ್ಯಾರ ಅದ್ರ ಹಿಂದೆ ಹಳೆ ಸೈಕಲ್ ತಂದು ತಲೆದೇಸಿ ನಿಲ್ಲಿಸ್ಬಿಟ್ಟ. ನಾನಂದೆ, ಅಲ್ರಿ ಯಜಮಾನ್ ಮಲ್ಕೊಂಡ್ರಲ್ಲಿ ಸೈಕಲ್ ದೂರ ನಿಲ್ಲಿಸ್ಬೇಕು, ಬಗಲಾಗ ಬಂದು ನಿಲ್ಲಿಸಿದಾರ. ನಿನಗೆ ಗೊತ್ತಿಲ್ಲ, ಹೊಸ ಬಂದಿನಂದ. ಹೌದಂದೆ. ಹೋದ್ಸಲ ಇವ್ರ ಮನ್ಯಾಗ ಇವ್ರ ಅಪ್ಪಗ ಹಾವು ಕಡ್ದಿತ್ತು. ಅವಾಗ ಹೊಸ ಸೈಕಲ್ ತಗೊಂಬಂದಿದ್ದೆ, ದೂರ ನಿಲ್ಲಿಸಿದ್ದೆ. ಯಾರ ಹೊಡೆದ್ಬಿಟ್ರು. ಅದಕ್ಕೆ ಹೋದ್ರು ಸೈಕಲ್ ಹೋಗ್ಬಾರ್ದು, ಆತ ಹೋದ್ರೆ ಹೋಗ್ಲಕ್ಕ ಸೈಕಲ್ ಇಲ್ಲಿರಲ್ಲ ನಿಂತೀನಿ ಅಂದ. ಮಾತಾಡಕ್ ಶುರು ಮಾಡಿದೆ. ನನಗೂ ಮಾತಾಡಿಸಿದ್ರು. ಮಾತಾಡ್ಕಂತ ಶುರು ಮಾಡಿದೆ. ಇಬ್ರು ಎಷ್ಟು ನಗಿಸ್ತೀನಿ, ಇಬ್ರು ಹೆಣ್ಮಕ್ಳು ಒಟ್ಟ ನಗವಲ್ರು. ನಾನು ಲಾಸ್ಟಿಗೆ ಕೇಳಿದೆ, ಏನ್ರಿ ಯಾಕ್ರಿ ಎಲ್ಲಾರು ನಕ್ರಿ, ನೀವ್ಯಾಕೆ ನಗದಲ್ಲ ಅಂದೆ. ನಮಗ ಬೆಂಕಿ ಬಿದ್ದೈತಿ, ನಿನ್ನೇನು ನಗ್ತಾರ ಹೋಗು ಅಂದ. ಎದಕ್ಕೆ ಬೆಂಕಿ ಬಿದ್ದೈತಿ ಅಂದೆ. ನೀನು ಮಾರಿ ಸೇಮ್ ನಾ ಮತ್ತಿದ್ದಂಗ ಅದಂದು. ದೂರಲಿದ್ದ ಸೇಮ್ ನಾ ಮತ್ತಿ ಕಂಡಂಗ ಆಗ್ತಿದಿ, ನೀನ್ ನೋಡಿ ನಗ್ತಾರನೇ ಯಾರು ಅಂದ. ಅದಕ್ಕೆ ಅಕ್ಕರ್ ಇಬ್ರು ಇಲ್ಲಿ ನೋಟ ನಗವಲ್ರು, ಮತ್ತೆ ನೀವು ಮತ್ತಿ ಕಂಡಂಗ ಆಗ್ತೇನ್ರಿ ನಾನು ಇಲ್ಲ.
ಇಷ್ಟು ಅಂದ್ಗಳೇನ ನಾನು ಸುಮ್ಮನೆ ಏನೋ ಒಂದು ಬಗಲನವ್ರು ಬಂದು ಚೀಟಿ ಕೊಟ್ರು, ಒಂದು ರಾಜ್ಕುಮಾರ್ ಅವ್ರು ಹಾಡಾಡ್ರಿ ಅಂದ್ರು. ಸುಮ್ಮನೆ ಏನು ಆ ಮಂದ್ಯಾಗ ಹಾಡ್ಬೇಕಂತ ತಗೊಂಡು ಆ ಅಂದೆ. ಒಬ್ಬ ಅಜ್ಜಿ ಒಳಕತ್ತಿಬಿಟ್ಲು. ಅಯ್ಯೋ ನಾ ಯಾಕಾರ ಆಡಿನಪ್ಪ ಅನಿಸ್ತು. ಯಾಕಮ್ಮ ಕಣ್ಣ ನೀರು ಬಂದಲ್ಲ? ಇಲ್ಲ ಇರ್ಲಿ ಬಿಡುತ್ತಮ್ಮ, ಹೋಗಲ್ ಬಿಡ. ಹಂಗಂದ್ರೆ ಹಂಗ ಯಾಕೆ ಹೇಳ? ಇರ್ಲಿ ಬಿಡು, ಹೋಗಲ್ ಬಿಡು, ನಿನ್ಗೆ ಯಾಕೆ ಅವೆಲ್ಲ? ಇಲ್ಲಿ ಹೇಳ ಅಂದೆ. ಆಕೆ ಹೇಳಿದ್ಲು, ಇಲ್ಲಿ ತಮ್ಮ ನಮ್ಮ ಮನೆಯಾಗ ಒಂದು 15 ದಿವಸದಿಂದ ಎಮ್ಮಿ ಕರ ಸತ್ತೋಯ್ತು. ಸಾಯಕ್ಕೆ 15 ನಿಮಿಷ ಮೊದ್ಲು ಹಿಂಗ ನಿನ್ನಂಗ ಒದರಿ ಭಾಳ ವಿದೇಶಿಗೆ ಇರ್ತಾರಲ್ರಿ ಅವ್ರು 5 ವರ್ಷಕ್ಕೆ 6 ವರ್ಷಕ್ಕೊಮ್ಮೆ ಬರ್ತಿರ್ತಾರ ಅವ್ರು. ನಮ್ಮ ದೋಸ್ತ ಒಟಗಲ್ ಅಂಬ್ರೇಗೌಡ್ರ ಅಂತ ಒಬ್ರು ಬಂದ್ರು, ದುಬೈದಾಗಿದ್ರು. ಗಂಗಾವತಿಗೆ ಬಂದ್ರು. ಬಂದ ತಕ್ಷಣ ಅವ್ರು ಏನ್ ಮಾಡಿದ್ರು, ಎಲ್ಲರ ಮನೆಗೆ ಬಟ್ಟೆ ಹಾಕೋಣ ಬಾ ಅಂದ್ರು. ಎಲ್ಲರ ಮನೆಗೆ ಬಟ್ಟೆ ಹಾಕಿ ಹೋಗಿದ್ವಿ. ಅಲ್ಲ ಮಹೇಂದ್ರ ಇದ್ನಲ್ಲ, ಅವ್ರ ಮನೆಗೆ ಹೋಗೋಣ ಅಂದ. ಹೋಗೋಣ ಬರ್ರಿ ಅಂದೆ. ನಿಮ್ಗೊಂದು ವಿಷಯ ಗೊತ್ತಿರಲಿ, ಮಹೇಂದ್ರ ತೀರ್ಕೊಂಡ. ಅಯ್ಯೋ ದೇವ್ರೆ, ಮತ್ತೆ ಮನೆಗೆ ಯಾರು ಇರ್ತಾರ? ಹೆಂಡತಿ, ಒಂದು ಕೂಸು ಅಷ್ಟೇ ಇರ್ತದ. ಸುಮ್ಮ ಹೋಗಿ ಮಾತಾಡ್ಸ್ಕೊಂಬರೋಣ ಬಾ ಅಂತ ಮನೆಗೆ ಹೋಗಿ ಕುಂತ್ವಿ. ಫಸ್ಟ್ ಹೋದ ತಕ್ಷಣ ಅತ್ತಿಗೆಯವರೇ ಅಣ್ಣಗೇನಾಗಿತ್ತು? ಇಲ್ರಿ ಇಡ್ಲಿ ಮಾಡಿದ್ದೆ, ಚಟ್ನಿ ಮಾಡ್ಬೇಕಂದೆ, ಹಸಿಮೆಣಸಿಕಾಯಿ ಇರಲಿಲ್ಲ, ತರಕ್ಕೆ ಹೋದ. ನಾನಂದೆ ಮೆಲ್ಲಕ್ಕೆ ಹೋಗ್ರಿ, ಹಸಿಮೆಣಸಿಕಾಯಿ ತರ್ತೀರಿ ಹುಷಾರು ಅಂದೆ. ಅವರು ಮಗಳ ಮ್ಯಾಗ ಭಾರಿ ಪ್ರೀತಿ. ಹೋಗಕ್ಕಲ್ಕ ಮಗಳು ಒಂದು ಜೋರ್ ಒಂದು ಸೌಂಡ್ ಕೂಗಿದ್ದು, ಏನಂತ, ಜಲ್ದಿ ಬಾ ಇಷ್ಟ. ಅದಕ್ಕೆ ಇವಾಗ ಇಟ್ಕೊಂಡು ಫಾಸ್ಟ್ ಹೋಗಿ ಬರಕಲ್ಕ ಹಸಿಮೆಣಸಿಕಾಯಿ ತರ್ತಿದ್ದ, ಸತ್ತು ಹೋಗ್ಬಿಟ್ಟ. ಇವನು ನಮ್ಮನ್ನು ಸುಮ್ ಕುಂದಿರ್ಲಿಲ್ಲ. ಮತ್ತೀಗ ನಿಮ್ಮ ಜೀವನ ಹೆಂಗೆ ನಡೆದೈತ್ರಿ ಅನ್ನ. ಆಕಿ ಒಣ ಮೆಣಸಿಕಾಯಿ ಮೇಲೆ ನಡೆದದ್ರಿ ಅಂದ. ಅವನು ನನಗೆ ಹೊರಗೆ ಬಂದು ಕೇಳಿದ, ಒಣ ಮೆಣಸಿಕಾಯಿ ಮೇಲೆ ಹೆಂಗೆ ಜೀವನ ಮಾಡ್ತಾರಲ್ಲ ಅಂದ. ಖಾರ ಕೊಟ್ಟ ಮಷಿನ್ ಹಾಕ್ಯಾಳ. ಒಣ ಮೆಣಸಿಕಾಯಿ ಕುಟ್ತಾಳ, ಜೀವನ ನಡೆದ. ಹಂಗ ನಾನು ಹೆಂಗಂದ್ರೆ ನೋಡ್ರ, ಗುರುಗಳು ನಮ್ಮ ದೇಶದಲ್ಲಿ, ಹೊರ ರಾಜ್ಯದಲ್ಲಿ ಎಲ್ಲೆಲ್ಲಿ ಇರ್ತಾರ, ಹೊಸ ಹೊಸ ಪ್ರತಿಭೆ, ಹೊಸ ಸಾಧಕರನ್ನು ಕರೆಸಿ ಪರಿಸರದಲ್ಲಿರ್ತಕ್ಕಂಥ ಗಿಡಗಳನ್ನೇ ಮಕ್ಕಳಂತ ಬೆಳೆಸ್ತಕ್ಕಂಥವ್ರು ಎಂಥ ಜನ ಭೂಮಿ ಮೇಲೆ ಬಹಳ ಕಡಿಮೆ ಇರ್ತಾರೆ. ಅಂಥವ್ರಿಗೆಲ್ಲ ಕರೆಸಿ ಇಲ್ಲಿ ಸನ್ಮಾನ ಮಾಡಿ ಇಂಥ ಒಂದು ವೇದಿಕೆಗೆ ಒಬ್ಬ ಸಿಕ್ಬಿಟ್ಟ. ಗುರುಗಳು ಏನಂದ್ರು, ಸರ್ ಎಲ್ಲರೂ ಬಂದು ಗುರುಗಳೇ ಭಾರಿ ಭಾಷಣ ಮಾಡ್ತಾನ್ರಿ, ಏನು ವಿಷಯ ಕೊಡ್ರಿ, ನಿರರ್ಗಳ ಮಾತಾಡ್ತಾನ. ಅವನಿಗೆ ಏನೂ ಬರ್ತಿದ್ದಿಲ್ಲ. ಗುರುಗಳು ಇಂಥ ವೇದಿಕೆ ಕರೆಸಿಬಿಟ್ರು, ವಿಜ್ಞಾನದ ಬಗ್ಗೆ ಮಾತಾಡ್ಬಿಡು, 1 ಗಂಟೆ ಟೈಮ್ ಅಂದ್ರು. ಆಯ್ತು. ಇಲ್ಲಂದ್ಲಿಲ್ರು, ಬರೋದಿಲ್ರಿ ಗುರುಗಳಂದ್ರೆ ಬೇರೆ ಕರೆಸ್ತಿದ್ರು ಅವರು. ವಿಜ್ಞಾನದ ಬಗ್ಗೆ ಶುರು ಮಾಡಿಬಿಟ್ಟ. ಸೌಂಡ್ ಸಿಸ್ಟಮ್ ಹೆಂಗಂದ್ರೆ ಇಡೀ ಕೊಪ್ಪಳಕ್ಕೆ ಕೇಳ್ತದ್ರಿ ಸೌಂಡ್. ಇಂತಲ್ಲಿ ಬಂದು ಶುರು ಮಾಡಿದ ವಿಜ್ಞಾನದ ಬಗ್ಗೆ ಮಾತಾಡೋದಕ್ಕೆ. ಮಹಾಜನಗಳೇ, ಇವತ್ತು ಗುರುಗಳು ನನ್ನ ಕೊಟ್ಟಿರ್ತಕ್ಕಂಥ ಅವಧಿ 1 ಗಂಟೆಗಳ ಕಾಲ ಮಾತಾಡೋದು. ವಿಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ. ವಿಜ್ಞಾನ ಅಂದ್ರೆ ಏನು? ನಾವು ತಕ್ಕಂತ ನೆಲ ಕಂಡಾಗ ತಕ್ಕಂತ ವಿಜ್ಞಾನ ನಮ್ಮ ಕಣ್ಣಿಗೆ ಬರುತ್ತದೆ. ವಿಜ್ಞಾನದಿಂದ ನಾವು ತಗೊಂಡಾಗ ವಿಜ್ಞಾನವು ನಮ್ಮ ಬೀಳ್ತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನ ನಮ್ಮ ಕಣ್ಣು ಮುಂದೆ ನಾವೆಲ್ಲವೂ ಅಂತಕ್ಕಂಥ ಸಂದರ್ಭಗಳಲ್ಲಿ ವಿಜ್ಞಾನ ಬಹಳ ಮುಕ್ತ ಆಗ್ತದೆ. ಅಲ್ರಿ, ಏನು ನನ್ನ ಭಾಷಣ ಏನು ತಿಳಿತು ಅಂದ. ಪೂರ್ವ 1 ತಾಸಿನಾಗ 1008 ಸಲ ವಿಜ್ಞಾನ ಅಂದನ್ರಿ. ಒಳಗಿಂದ ಏನು ಗೊತ್ತಾಗ್ಲಿಲ್ಲ ಅಂದ. ಅವನು ಇದು ಬ್ಯಾಡ್ ತಡ್ರಿ, ಇವನ ಬಗ್ಗೆ ಬಿಟ್ಬಿಡ್ರಿ, ಅವನು ಕನ್ನಡ ನಾಡಿನ ಬಗ್ಗೆ ಮಾತಾಡ್ತೀನಿ ಅಂದ್ರು. 20 ನಿಮಿಷ ಟೈಮ್ ಕೊಟ್ಟು ಗುರುಗಳು 10 ನಿಮಿಷ ಮತ್ತೆ ಎಕ್ಸ್ಟ್ರಾ ತಗೋ ಕನ್ನಡ ನಾಡಿನ ಬಗ್ಗೆ. ನಾವು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಷಯ ಕನ್ನಡ ನಾಡು. ಕನ್ನಡ ನಾಡು ಬಗ್ಗೆ ನಾವು ಮಾತಾಡಂದಾಗ ಎಷ್ಟು ಜನ ಕನ್ನಡ ಬಗ್ಗೆ ಮಾಡಿದ್ದಾರೆ. ಕನ್ನಡ ಅಡಿಮಾನ ಸಂದರ್ಭಗಳಲ್ಲಿ ಕೆಂಪುಗಳು ಯಾರ್ಯಾರ್ರಿ ಮೈಕ್ ಸಬ್ಸೆಟ್ ಮಾಡ್ರಿ ಸರ್ ದಯವಿಟ್ಟು. ಮೈಕ್ ಚಲೋ ಇದ್ರಿ, ಇಡೀ ಜಗತ್ತಿಗೆ ಕೇಳ್ತದ ಮೈಕ್. ಅವನೊಳಗೆ ಚಿಪ್ಪು ಖಾಲಿ ಐತಿ, ಅವ ಹಿಂಗೆ ಕಟ್ ಮಾತಾಡ್ತಿರ್ತಾನ. ಇವನು ಬ್ಯಾಂಕ್ನಾಗ ಸಾಲ ತಗೊಂಡ್ಬಿಟ್ಟಾನ. ಬ್ಯಾಂಕ್ನವ್ರು ಫೋನ್ ಹಚ್ಚಿದ್ರು, ಅಲ್ರಿ ಸರ್ ಎಲ್ಲಿದ್ದೀರಿ? ಮನೆಯಾಗಿದ್ದೀನಿ ಸರ್. ಅಪ್ಪರಿಗೆ ಆರಾಮಾಗಿದ್ರಿ?
ನೀವು ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ರಲ್ಲ, ಹೌದು ಸರ್, ಎಂತ ಟೈಮಿಗೆ ಕೊಟ್ರಿ, ಪುಣ್ಯಾತ್ಮ ನೀವು ಒಳ್ಳೆ ಟೈಮಿಗೆ ಕೊಟ್ಟಿರಿ, ರಿಕವರಿ ಮಾಡಿ ಬಂದಿರಿ, ನಾ ಕೊಡ್ತೀನಿ ಸರ್, ಅದೇನು ತೊಂದರೆ ಇಲ್ಲ. ಯಾವಾಗ ಕೊಡ್ತೀರಿ? ಅದೇ ಮುಂದೆ ಕೊಟ್ಬಿಡ್ತೀನಿ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಅದ, ಆಮೇಲೆ ಮಾಡಲಿ ಅಂತ, ಆಮೇಲೆ ಮಾಡು. ಹಲೋ ಸರ್, ಬ್ಯಾಂಕ್ ನೀವು ಲೋನ್ ತಗೊಂಡ್ರಿ? ಹೌದು ಸರ್, ಎಂತ ಟೈಮಿಗೆ ಕೊಟ್ರಿ, ದೇವ್ರು ಕೊಟ್ಟಂಗೆ ಕೊಟ್ರಿ, ಪುಣ್ಯಾತ್ಮ ನಿಮ್ಮ ರೊಕ್ಕ ಮುಣಿಸಿದ್ರೆ ದೇವ್ರು ಮೆಸ್ತಾನನ್ರಿ. ಮತ್ತೆ ಯಾವಾಗ ಸರ್ ರಿಕವರಿ? ಅದೇ ಮುಂದೆ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ. ಕ್ಲಿಯರ್ ಮಾಡೋದು ಕೇಳ್ತದೆ ಡೇಟು, ಅದೇ ಅಂತಲ್ರಿ. ಇಟ್ಬಿಡ್ರಿ, ಬೇಡ ಅವ್ರು ಕೊಟ್ರಿ ಬಿಟ್ಬಿಡ್ರಿ ಅಂದ್ರು ಬ್ಯಾಂಕ್ನಾಗ. ಅವ್ರವ್ರ ಮಾತಾಡಕ್ಕೆ ಶುರು ಮಾಡಿಬಿಟ್ರು. ಅವನು ಮೊಬೈಲ್ನಾಗ ಫಿಕ್ಸ್ ಮಾಡಿಬಿಟ್ಟನ್ರಿ, ಲೋನ್ ಅಂದ್ರೆ ಸಾಕು ಕಟ್ ಆಗಿ ಬಿಡ್ತದ ಮೊಬೈಲ್. ಅವನು ಏನ್ ಮಾಡ್ಯಾನ, ಬ್ಯಾಂಕಿಂಗ್ ನಂಬರ್ಲೆ ಮಾಡಿರಿ, ಬೇರೆ ನಂಬರ್ ಮಾಡಿರಿ. ಬೇರೆ ನಂಬರ್ ತಗೊಂಡ್ರು. ಅವ್ರ ಮನೆಗೆ ಮನಿ ಓಪನಿಂಗ್ ಇತ್ತು, ಆ ಅರ್ಚಕರು ಮೊಬೈಲ್ ತಗೊಂಡ್ರು. ಅರ್ಚಕರು, ಹಲೋ ಮನಿ ಓಪನಿಂಗ್ ಇತ್ತು? ಹಾ ಹೌದ್ರಿ, ಸಾಮಾನ್ಯ ಎಲ್ಲ ಬರ್ಸಿದ್ವಿ ತಂದಿನ್ರಿ. ಅದು ಇವ್ರಿಗೆ ಮಾತಾಡ್ತಾರ ನೋಡ್ರಿ. ಅಲ್ಲ ಬ್ಯಾಂಕ್ನ ಲೋನ್ ತಗೊಂಡಿದ್ರಲ್ರಿ, ಎಂತ ಟೈಮಿಗೆ ಕೊಟ್ರಿ, ನಿಮ್ಮ ಲೋನ್ ಮುಣಿಸಿದ್ರೆ ದೇವ್ರ ಮೆಚ್ಚಾನ ನಮ್ಮನ್ನ. ಮತ್ತೆ ಯಾವಾಗ ಕೊಡ್ತೀರಿ? ಕೊಡ್ತಾ ಇಲ್ಲ, ಎಲ್ಲ ತಗೊಂಡು ಹೋಗ್ಬಿಡ್ರಿ ಅಷ್ಟು. ಹಿಂಗ ಕಾರ್ಯಕ್ರಮ ನೋಡ್ರಿ, ನಾವ್ ಎಲ್ಲೆಲ್ಲಿ ಹೋದಲ್ಲೆಲ್ಲ ಒಂದೊಂದು ಕಾರ್ಯಕ್ರಮ ಆಗ್ತಿರ್ತಾವ ದಿನನಿತ್ಯ ಜೀವನಗಳಲ್ಲಿ. ನಾನು ಫಸ್ಟ್ ಟೈಮ್ ಮದುವೆ ಆದೆ, ಮದುವೆನೇ ಫಸ್ಟ್ ಟೈಮ್ ಅಲ್ಲ. ಅದಾಗ 45 ವರ್ಷ ಆಗಿತ್ತು, ಯಾರೋ ಹುಡುಗಿ ಕೊಡ್ತಿದ್ದಿಲ್ಲ. ಟೆನ್ಷನ್ ಒಳಗೆ ನೋಡ್ರಿ, ನಾನು 4700 ಕಾರ್ಯಕ್ರಮ ಮಾಡೀನಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ಗುರುಗಳು ಒಂದು ಬಹಳ ಪವಿತ್ರವಾದ ವೇದಿಕೆ. ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣದ ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ. ಏನ್ರಿ, ನಾನು ಹೋಗಿ ಹುಡುಗಿ ಬಂದು ಕುಂತ ತಕ್ಷಣ ನಾನು ಕುಂತೆ, ಮಾತಾಡ್ಸ ಮದುವೆನೇ ಫಸ್ಟ್ ಟೈಮ್ ಅಲ್ಲ. ಅದಾಗ 45 ವರ್ಷ ಆಗಿತ್ತು, ಯಾರೋ ಹುಡುಗಿ ಕೊಡ್ತಿದ್ದಿಲ್ಲ. ಟೆನ್ಷನ್ ಒಳಗೆ ನೋಡ್ರಿ, ನಾನು 4700 ಕಾರ್ಯಕ್ರಮ ಮಾಡೀನಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ಗುರುಗಳು ಒಂದು ಬಹಳ ಪವಿತ್ರವಾದ ವೇದಿಕೆ. ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣದ ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ. ಏನ್ರಿ, ನಾನು ಹೋಗಿ ಹುಡುಗಿ ಬಂದು ಕುಂತ ತಕ್ಷಣ ನಾನು ಕುಂತೆ, ಮಾತಾಡ್ಸಂದ್ಲು. ನಾನು ಟೆನ್ಷನ್ದಾಗ ಮಾತಾಡೋದು ಏನು ಮಾತಾಡ್ಸೋಕೆ ಗೊತ್ತಾಗ್ಲಿಲ್ಲ. ಅಕ್ಕಾರ ಆರಾಮನ್ರಿ ಅಂದೆ. ಆರಾಮ್ ಬಾ ಅಣ್ಣ ಅಂದ್ಲು. ಏನು ಶಾಣೆಲಿ ನೀನು ಹುಡುಗಿ ನೋಡಕ್ ಬಂದು ಅಕ್ಕಾರ ಆರಾಮ್ ಅಂತೇಳು, ಮತ್ತೆ ಏನು ಅನ್ಬೇಕು ಗೊತ್ತಾಗ್ಲಿಲ್ಲ. ಟೆನ್ಷನ್ನಾಗ ಅಂದ್ಬಿಟ್ಟೆ, ಬೇರೆ ಏನ್ರ ಮಾತಾಡ್ಸ ಅಂದ. ಎಷ್ಟು ಮಂದಿ ಅಣ್ತಂಬ್ರಿ ಅಂದೆ. ಇಬ್ರು ಇದ್ರಿ, 3 ಒಬ್ಬರು ಸಿಕ್ಕನ್ರಿ ಅಂದ್ಲಕ್ಕಿ. ಹಂಗ ನಾನು ಕಾರ್ಯಕ್ರಮ ಮಾಡ್ತಿದ್ರಿ, ಅವಾಗ ಬಿಸ್ನೆಸ್ ಮಾಡ್ತಿದ್ದೆ. ಹಂಗ ಹಿಂಗ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಮ್ಮ ಮನೆ ಎದುರಿನ ಹುಡುಗ ಅವನು ಮದುವೆ ಆದ. ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ. ಏನ್ ಮಾಡಿದಂದ್ರೆ, ಕರೆಕ್ಟ್ 8 ಗಂಟೆಗೆ ಕುರ್ಚಿ ಹಾಕ್ತಿದ್ದ, 8 ಗಂಟೆ 5 ನಿಮಿಷಕ್ಕೆ ಹೆಂಡತಿ ಕರ್ಕೊಂಡ್ಬಂದು ಕುಂದಿರ್ಸ್ತಿದ್ದ, 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹೆಂಡತಿ ಮೇಲೆ ಹಾಕ್ತಿದ್ದ. ಇದನ್ನ ನಮ್ಮ ಹೆಣ್ಮಕ್ಳು ನೋಡಿಬಿಟ್ರು, ನೀವು ಹಂಗೆ ಮಾಡ್ರಿ ಅಂದ್ರು. 2 ದಿವಸ ಟೈಮ್ ಕೊಡು ಅಂದೆ. 2 ದಿವಸ ಟೈಮ್ ಕೊಟ್ಟ ಅವನು ಹುಡುಕಾಡಿದೆ, ಬಿಡ್ಲಿಲ್ಲ. ನೀ ಎಂತ ಮನುಷ್ಯ ಮರ, ನಮಗೆ ಎಷ್ಟು ಮಾನಸಿಕ ಮಾಡಿಟ್ಟಿ ನೀನು. ಯಾಕ್ರಿ ಏನಾಗೈತಿ, ನೀ 8 ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತಿದಿ, 8 ಗಂಟೆಗೆ 5 ನಿಮಿಷಕ್ಕೆ ತಂದು ಹೆಂಡತಿ ಕುಂದಿರ್ಸ್ತಿದಿ, 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹಾಕ್ತಿಲ್ಲ, ಏನ್ ಕೆಲಸ ಮಾಡ್ತೀನಿ ನಾನು? ನಂದು ಹೂವಿನ ಅಂಗಡಿ ಆದ್ರಿ ಅಂದವ. 8 ಗಂಟೆ ತನಕ ಮಾರ್ತೀನಿ, ಉಳಿದು ಎಷ್ಟು ಉಳಿತ ಓಸು ಹೆಂಡತಿ ಮನೆ ಹಾಕ್ತೀನಿ ಅಂದವ. ಸಾಕ್ಬಿಟ್ಟು ಇಷ್ಟ ಅಂದೆ. ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ, ಅವನದು ಹೂವಿನ ಅಂಗಡಿ ಬಿಸ್ನೆಸ್ ಆದ, ಉಳಿದು ಹೂವು ತಂದು ಹಾಕ್ತಾನ, ನಂದು ಕಾರ್ಪೊಡಿ ಬಿಸ್ನೆಸ್ ಆದ ಅಂದೆ. ಅವತ್ತಿಂದ ಅಂದ್ರೆ ಫಸ್ಟ್ ಟೈಮ್ ಹೊಸದಾಗಿ ಮದುವೆ ಆಗಿದ್ದೆ. ನನ್ನ ಹೆಂಡತಿ ಹೇಳಿದೆ, ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡಿಗೆ ಮಾಡಿಸು ಅಂದ್ರು. ನಮ್ಮ ಮನೆಗೆ ಅಡಿಗೆ ಮಾಡಿಸ್ದೆ ಬೇಡ, ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಮನೆಗೆ ಮಾಡಿಸು. ನಾನು ಹೆಂಡತಿಗೆ ಬಂದು ಕೇಳಿದೆ, ಏನು ಅಡಿಗೆ ಮಾಡ